ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಎಂಆರ್ಜಿ ಗ್ರೂಪ್ ಪ್ರಾಯೋಜಕತ್ವದಲ್ಲಿ 4ನೇ ಬಾರಿಗೆ ಬೃಹತ್ ಉದ್ಯೋಗ ಮೇಳವು ನವೆಂಬರ್ 6ರಂದು ಉಡುಪಿಯ ಕುಂತಳ ನಗರದ ಆಶಾ ಪ್ರಕಾಶ್ ಶೆಟ್ಟಿ ಕನ್ವೆನ್ಷನ್ ಸೆಂಟರ್ ಹಾಗೂ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ನಡೆಯಲಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಅಶೋಕ್ ಕುಮಾರ್ ಶೆಟ್ಟಿ ಕಾಪು ತಿಳಿಸಿದ್ದಾರೆ. ಅವರು ಕಾಪು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಈ ಉದ್ಯೋಗ ಮೇಳದಲ್ಲಿ ಕಾರ್ಪೊರೇಟ್ ಕಂಪನಿಗಳು ಸೇರಿದಂತೆ ಸುಮಾರು 40 ಕಂಪನಿಗಳು ಈಗಾಗಲೇ ನೋಂದಣಿ ಮಾಡಿಕೊಂಡಿದ್ದು 2,000ಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳು ಲಭ್ಯವಿದೆ. ಸುಜ್ಲಾನ್ ಕಂಪನಿಗೆ ಮಾತ್ರವೇ ಸುಮಾರು 700ಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳು ವಿವಿಧ ಲೊಕೇಷನ್ಗಳಲ್ಲಿ ಲಭ್ಯವಿದ್ದು ಸುಮಾರು 250 ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಪೂರ್ಣಗೊಳಿಸಿದ ಮಹಿಳಾ ಅಭ್ಯರ್ಥಿಗಳಿಗೆ ವಿಶೇಷ ಅವಕಾಶ ನೀಡಲಾಗಿದೆ. ಇವರ ಸಂದರ್ಶನಗಳು ನವೆಂಬರ್ 6ರಂದು ನಡೆಯಲಿದ್ದು ಮಹಿಳಾ ಅಭ್ಯರ್ಥಿಗಳಿಗಾಗಿ ನವೆಂಬರ್ 7ರಂದು ವಿಶೇಷ ದಿನ ಆಯೋಜಿಸಲಾಗಿದೆ. ಅಭ್ಯರ್ಥಿಗಳು ನವೆಂಬರ್ 6ರಂದು ಬೆಳಗ್ಗೆ 8:30ಕ್ಕೆ ಸ್ಥಳಕ್ಕೆ ಆಗಮಿಸಿ ಇಂಟರ್ವ್ಯೂ ಪ್ರಕ್ರಿಯೆಯಲ್ಲಿ ಭಾಗವಹಿಸಬಹುದು. ತಮ್ಮ ಆಸಕ್ತಿಯ ಪ್ರಕಾರ ಹಲವಾರು ಕಂಪನಿಗಳ ಸಂದರ್ಶನದಲ್ಲಿ ಭಾಗವಹಿಸಲು ಅವಕಾಶವಿದೆ. ಈ ಬಾರಿ ಸುಮಾರು 1,500ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಉದ್ಯೋಗ ದೊರೆಯುವ ನಿರೀಕ್ಷೆ ಇದೆ. ಮಹಿಳಾ ಅಭ್ಯರ್ಥಿಗಳಿಗೆ ಈ ಬಾರಿ ವಿಶೇಷ ಆದ್ಯತೆಯನ್ನ ನೀಡಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ನೋಂದಾಯಿಸಿಕೊಂಡಿದ್ದು ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಹಾಜರಾತಿ ನಿರೀಕ್ಷಿಸಲಾಗಿದೆ. ಇಂಟರ್ವ್ಯೂ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಆಧುನಿಕ ಮತ್ತು ಪ್ರೊಫೆಷನಲ್ ರೀತಿಯಲ್ಲಿ ನಡೆಯಲಿದೆ. ನಮಸ್ಕಾರ. ಬಹಳ ಸಂತೋಷ ಆಗ್ತದೆ. ನಾವು 4ನೇ ಉದ್ಯೋಗ ಮೇಳವನ್ನು ತಾರೀಕು 6 ನವೆಂಬರ್ರಂದು ಕುಂತಳ ನಗರದಲ್ಲಿರುವ ನಮ್ಮ ಗ್ರಾಮೀಣ ಬಂಟರ ಸಂಘದ ಆಶಾ ಪ್ರಕಾಶ್ ಶೆಟ್ಟಿ ಕನ್ವೆನ್ಷನ್ ಸೆಂಟರ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ನಲ್ಲಿ ಮಾಡಲು ಈಗಾಗಲೇ ನಾವು ನಿಶ್ಚಯ ಮಾಡಿ ಎಲ್ಲಾ ವಿಧದ ನಾವು ಜವಾಬ್ದಾರಿ ತಗೊಂಡು ಎಲ್ರಿಗೂ ಅಭ್ಯರ್ಥಿಗಳಿಗೆ ಇದರ ಬಗ್ಗೆ ಮಾಹಿತಿ ಕೊಡಲು ಪ್ರಾರಂಭಿಸಿದ್ದೇವೆ. ಈಗಾಗಲೇ ಸುಮಾರು 1,000ಕ್ಕಿಂತಲೂ ಮಿಕ್ಕಿ ಅಭ್ಯರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿರುತ್ತಾರೆ. ನಮ್ಮ ನಿರೀಕ್ಷೆ ಸುಮಾರು 2ರಿಂದ 2,500 ಅಭ್ಯರ್ಥಿಗಳು ಆನ್ಲೈನ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಬಹುದೆಂದು ನಿರೀಕ್ಷೆ ಮಾಡಿದ್ದೇವೆ. ಅದಕ್ಕೆ ಬೇಕಾದ ಎಲ್ಲ ಸವಲತ್ತು ಸೌಲಭ್ಯ ಮತ್ತು ಎಲ್ಲ ವಿಧದ ತಯಾರಿ ಈಗಾಗಲೇ ಮಾಡಿದ್ದೇವೆ. ನಾವು ಕಳೆದ 3 ಬಾರಿ ಉದ್ಯೋಗ ಮೇಳ ಮಾಡುವ ಮೂಲಕ ಸುಮಾರು 2,100 ಅಭ್ಯರ್ಥಿಗಳಿಗೆ ಉದ್ಯೋಗ ಸಿಕ್ಕಿದೆ. ಈ ಬಾರಿ ನಾವು ಸುಮಾರು 50ಕ್ಕಿಂತಲೂ ಹೆಚ್ಚು ಕಂಪನಿಗಳು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿರುತ್ತಾರೆ. ಆದರೆ ನಾವು 40 ಸಿಲೆಕ್ಟೆಡ್ ಕಾರ್ಪೊರೇಟ್ ಮತ್ತೆ ಇನ್ನಿತರ ದೊಡ್ಡ ಕಂಪನಿಗಳನ್ನು ಸಿಲೆಕ್ಟ್ ಮಾಡಿ ಅವರಿಗೆ ಅವಕಾಶ ಕೊಡ್ತಾ ಇದ್ದೇವೆ. ಈಗಾಗಲೇ ನಮ್ಗೆ ಮಾಹಿತಿ ಸಿಕ್ಕಿದ ಪ್ರಕಾರ ಸುಮಾರು 2,000ರಿಂದ 2,200 ಉದ್ಯೋಗ ಅವಕಾಶಗಳಿವೆ. ನಾವು ಮೊದಲು ನಿರೀಕ್ಷೆ ಮಾಡಿದ್ದು ಸುಮಾರು 1,800 ಉದ್ಯೋಗದ ನಿರೀಕ್ಷೆ. ಆದ್ರೆ ಇವಾಗ ಕೆಲವು ಕಂಪನಿಗಳಿಗೆ ತುಂಬಾ ಉದ್ಯೋಗಾವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ. ಆದ ಕಾರಣ ನಮ್ಮ ಮೊದಲ ಪ್ರಾಶಸ್ತ್ಯ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಅಕ್ಕಪಕ್ಕದ ಜಿಲ್ಲೆಯ ಅಭ್ಯರ್ಥಿಗಳು ಕೂಡಲೇ ರಿಜಿಸ್ಟ್ರೇಷನ್ ಮಾಡಿದ್ರೆ ನಮ್ಗೆ ಪ್ಲಾನಿಂಗ್ ಗೆ ತುಂಬಾ ಅನುಕೂಲವಾಗ್ತದೆ. ಸೊ ಈಗಾಗಲೇ ಸುಮಾರು 40 ಕಂಪನಿಗಳ ಮೂಲಕ ಅದರಲ್ಲಿ ಮುಖ್ಯವಾಗಿ ಸುಜ್ಲಾನ್ ಕಂಪನಿಯವರು ಸುಮಾರು 250 ಮಹಿಳೆಯರಿಗೆ ಅಂದ್ರೆ ಅದರಲ್ಲಿ ಡಿಪ್ಲೊಮೊ ಮತ್ತು ಇಂಜಿನಿಯರಿಂಗ್ ನ ಮಹಿಳೆಯರು ಅವರಿಗೆ ಒಂದು ಸಪರೇಟ್ ಇಂಟರ್ವ್ಯೂ ಪ್ರೊಸೆಸ್ ಅನ್ನು ಮಾಡುವ ಆಲೋಚನೆ ಮಾಡಿದ್ದಾರೆ. ನಮ್ಗೆ 6ನೇ ತಾರೀಕಿನಲ್ಲಿ ಅದು ಮುಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು. ಆ ಕಾರಣ ಅವರ ಒಂದು ಕಂಪನಿಯ ಇಂಟರ್ವ್ಯೂ ಪ್ರೊಸೆಸ್ 7ನೇ ತಾರೀಕಿನಂದು ನಾವು ಮಾಡ್ತೇವೆ. ಮಹಿಳೆಯರಿಗೆ 250 ಫ್ರೆಶ್ ಡಿಪ್ಲೊಮೊ ಹಾಗೂ ಇಂಜಿನಿಯರಿಂಗ್ ಅಭ್ಯರ್ಥಿಗಳು ಅಂದ್ರೆ ಮೆಕ್ಯಾನಿಕಲ್ ಮತ್ತೆ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್. ನಂತರ 250 2 ರಿಂದ 3 ವರ್ಷ ಎಕ್ಸ್ಪೀರಿಯನ್ಸ್, ಟೋಟಲ್ 500 ಮಹಿಳೆಯರಿಗೆ
ಉದ್ಯೋಗಾವಕಾಶ ಸುಜ್ಲಾನ್ ಕಂಪನಿಯವರು ಕಲ್ಪಿಸಿದ್ದಾರೆ. ಅದೇ ತರ ಸುಮಾರು 110 ಪುರುಷರಿಗೆ ಮತ್ತೆ ಮಹಿಳೆಯರಿಗೆ ಜನರಲ್ ಕ್ಯಾಟಗರಿಯಲ್ಲಿ ಅವರು ತಗೊಳ್ತಾರೆ. ಸುಮಾರು 700 ಅಭ್ಯರ್ಥಿಗಳು ಒಂದೇ ಕಂಪನಿಗೆ ಬೇಕಾಗಿದೆ. ಅದೇ ತರ ಇನ್ನಿತರ ಕಂಪನಿಯವರು ಅನೇಕ ಅಭ್ಯರ್ಥಿಗಳ ಅವರಿಗೆ ಅವಕಾಶ ಉಂಟು. ಆದ ಕಾರಣ ಮಹಿಳೆಯರಿಗೆ ಈ ತರ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿದ್ದಾರೆ. ನನ್ನ ಪ್ರಕಾರ ಸುಮಾರು 1800ರಿಂದ 2000 ಅಭ್ಯರ್ಥಿಗಳಿಗೆ ಉದ್ಯೋಗ ಸಿಗುವ ನಾವು ನಿರೀಕ್ಷೆ ಇಟ್ಟಿದ್ದೇವೆ. ಆ ಕಾರಣ ತಮ್ಮ ಮೂಲಕ ವಿನಂತಿಸುವುದೇನೆಂದ್ರೆ ತಮ್ಮ ಪತ್ರಿಕಾ ಮತ್ತೆ ದೃಶ್ಯ ಮಾಧ್ಯಮದ ಮೂಲಕ ಇದ್ರ ಬಗ್ಗೆ ಪ್ರಚಾರ ಕೊಟ್ರೆ ಖಂಡಿತ ಎಲ್ಲ ಈ ಸುತ್ತಮುತ್ತಲಿನ ಊರಿನವರಿಗೆ, ಉದಾಹರಣೆಗೆ ಚಿಕ್ಕಮಗಳೂರಿಂದಲೂ ಕೆಲವರು ಅಭ್ಯರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಕಾಸರಗೋಡಿಂದ ಮಾಡಿದ್ದಾರೆ, ಮಡ್ಕೆರದಿಂದ ಮಾಡಿದ್ದಾರೆ, ಉತ್ತರ ಕನ್ನಡದಿಂದಲೂ ಕೆಲವರು ರಿಜಿಸ್ಟ್ರೇಷನ್ ಮಾಡಿರುತ್ತಾರೆ. ಇದಕ್ಕೆ ನಿಮ್ಮ ಬೆಂಬಲವನ್ನು ನಾವು ಸದಾ ನಿರೀಕ್ಷಿಸ್ತೇವೆ. ಅದೇ ತರ ನಾವು ಜಾಬ್ ಫೇರಿಗೂ ತಾವು ಬಂದು ನಮ್ಮ ಎಲ್ಲ ಪ್ರೋಗ್ರಾಮ್ ಕವರೇಜ್ ಕೊಡ್ಬೇಕಂತ ನಿಮ್ಮ ಹತ್ರ ವಿನಂತಿಸುತ್ತೇವೆ. ಸೊ ನಾವು ಕ್ಯಾಂಡಿಡೇಟ್ಸ್ ಬಂದವರಿಗೆ ಊಟದ ವ್ಯವಸ್ಥೆ ಎಲ್ಲ ನಾವು ಮಾಡ್ತಾ ಇದ್ದೇವೆ. ಕಳೆದ ಬಾರಿನೂ ಮಾಡಿದ್ದೇವೆ, ಈ ಬಾರಿನೂ ಅವರಿಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ತಾವು ಎಲ್ಲರೂ ಇದಕ್ಕೆ ನಮಗೆ ಸಂಪೂರ್ಣ ಸಹಕಾರ. ಜಾಬ್ ಫೇರ್ ಡ್ರೈವ್ನ ಚೇರ್ಮನ್ ಡಾಕ್ಟರ್ ದಿವ್ಯಾರಾಣಿ ಪ್ರದೀಪ್ ಅವರು ಮಾತನಾಡುತ್ತಾ, ಇಂಜಿನಿಯರಿಂಗ್, ಡಿಪ್ಲೊಮೊ, ಐಟಿ, ಎಐ, ಎಂಪಿಎ, ಎಂಕಾಂ, ಎಂಸಿಎ, ಬಿಸಿಎ, ಬಿಕಾಂ, ಬಿಎ, ಬಿಎಸ್ಸಿ, ಹೋಟೆಲ್ ಮ್ಯಾನೇಜ್ಮೆಂಟ್, ಪ್ಯಾರಾಮೆಡಿಕಲ್ ಹಾಗೂ ನರ್ಸಿಂಗ್ ಸೇರಿದಂತೆ ಎಲ್ಲ ವಿದ್ಯಾಕ್ಷೇತ್ರದ ಅಭ್ಯರ್ಥಿಗಳು ಈ ಮೇಳದಿಂದ ಪ್ರಯೋಜನ ಪಡೆಯಬಹುದು ಎಂದು ಹೇಳಿದರು. ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲ ಪತ್ರಕರ್ತರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಕಳೆದ 4 ವರ್ಷದಿಂದ ಒಳ್ಳೆ ರೀತಿ ನಮಗೆ ಎಲ್ಲ ಸಹಕಾರ ಸಿಕ್ಕಿದೆ. ಈ ಬಾರಿ ನಾವು ಅಷ್ಟೊಂದು ಜಾಸ್ತಿ ಸಹಕಾರ ನಾವು ಬಯಸ್ತಾ ಇದ್ದೇವೆ ಪಬ್ಲಿಸಿಟಿಗೋಸ್ಕರ. ಸರ್ ಆಲ್ಮೋಸ್ಟ್ ಇಂಟ್ರೊಡಕ್ಷನ್ ನಾವು ಜಾಬ್ ಫೇರ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾನು ಈಗ ಕಂಪನಿಗಳು, ಈಗ ನಾವು ಸೆಲೆಕ್ಟೆಡ್ ಕಂಪನಿಗಳು 39 ಕಂಪನಿಗಳನ್ನು ಇವತ್ತು ನಾವು ಕನ್ಫರ್ಮ್ ಮಾಡಿದ್ದೇವೆ. ಸೊ ಅದನ್ನು ನಾನು ಕ್ವಿಕ್ಲಿ ಓದ್ತೇನೆ ಕಂಪನಿ ಲಿಸ್ಟ್ ಅನ್ನು. ಸೊ ಆದಷ್ಟು ಎಲ್ಲರಿಗೂ, ಎಲ್ಲ ಮಕ್ಕಳು ಅಪ್ಲಿಕೆಂಟ್ಸ್ಗೆ ಒಂದು ಇನ್ಫಾರ್ಮೇಶನ್ ತಲುಪಿ. ಸುಜ್ಲಾನ್ ಎನರ್ಜಿ ಲಿಮಿಟೆಡ್, ಉಡುಪಿ ಕೋಚಿಂಗ್ ಶಿಪ್ಯಾರ್ಡ್ ಲಿಮಿಟೆಡ್, ಭಾರತಿ ಏರ್ಟೆಲ್ ಲಿಮಿಟೆಡ್, ಮಣಿಪಾಲ್ ಟೆಕ್ನಾಲಜೀಸ್ ಲಿಮಿಟೆಡ್, ವಿಮೆನ್ ಸಾಫ್ಟ್ವೇರ್ ಇಂಡಿಯಾ ಲಿಮಿಟೆಡ್, ಕುಕುಂಜ ಸಾಫ್ಟ್ವೇರ್ ಪ್ರೈವೇಟ್ ಲಿಮಿಟೆಡ್, ದೇಶಿಕ್ಯೂ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಅಮೆಜಾನ್ ಡಿಸ್ಟ್ರಿಬ್ಯೂಟರ್ಸ್ ಪ್ರೈವೇಟ್ ಲಿಮಿಟೆಡ್, ಎಮ್ಎನ್ ಎನರ್ಜಿ ಟ್ರಾನ್ಸ್ಮಿಷನ್ ಪ್ರೈವೇಟ್ ಲಿಮಿಟೆಡ್, ಸ್ಟೀಲ್ ಸ್ಟ್ರಾಂಗ್ ವ್ಯಾಲ್ವ್ಸ್ ಪ್ರೈವೇಟ್ ಲಿಮಿಟೆಡ್, ಕಾಂಚನ ಆಟೋಮೊಬೈಲ್ಸ್ ಪ್ರೈವೇಟ್ ಲಿಮಿಟೆಡ್, Teleco Motors India Private Limited, Renal Inox Trading Private Limited, Joy Alucard India Limited, Prakash Retail Private Limited, Mangal Analytics Research Private Limited, Atlanta Elevators Private Limited, Saint Nicholas Credit Society Cooperative Limited, Axis Bank, Kotak Mahindra Bank, Manipal Global Payment Solutions, Manipal Payment and Identity Solutions, UNPCS, Fusion Services, Peninsula Hospitality Group, Ranjita Palace, Advait JCB, Karnataka Agencies, Automatic, Sanvi Traders, Adarsh Hospital, Girija Healthcare, Infobix Solutions, Easy Life Solutions, Enterprises, Ceylon Foods and Water Solutions, Sultan Diamond and Gold, Spectrum, Bellow Steel, Freighter Spokes India Private Limited. So, ಈ 39 ಕಂಪನಿಗಳನ್ನು ನಾವು ಈಗ ಕನ್ಫರ್ಮ್ ಮಾಡಿದ್ದೇವೆ ಆಲ್ರೆಡಿ. ಇನ್ನೂ ಒಂದು 10 ಕಂಪನಿಗಳು ವೇಟ್ ಲಿಸ್ಟ್ ಅಲ್ಲಿ ಇದೆ. ಸೊ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ವೇಕೆನ್ಸಿ ನಾವು ಅದನ್ನು ತಗೊಳ್ತೇವೆ. ನಮಗೆ ಸ್ಪೇಸ್ ಸ್ವಲ್ಪ ಸಂಸ್ಥೆ ಇರೋದ್ರಿಂದ ನಾವು ಮೇಬಿ ಮ್ಯಾಕ್ಸಿಮಮ್ 40 ಕಂಪನಿಗಳನ್ನು ನಾವು ಆಕ್ಯುಪೈ ಮಾಡಬಹುದು. ಸೊ ಸಮ್ ಆಫ್ ದ ವೇಕೆನ್ಸೀಸ್ ಟು ಸ್ಪೀಕ್ ಅಬೌಟ್: ಪ್ರಾಡಕ್ಟ್ ಸಾಫ್ಟ್ವೇರ್ ಪ್ರೋಗ್ರಾಮರ್, ಸಾಫ್ಟ್ವೇರ್ ಇಂಜಿನಿಯರ್ಸ್, ಕ್ವಾಲಿಟಿ ಅಶ್ಯೂರೆನ್ಸ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ಸ್, assistant software developer, tax specialist, system administrator, creative writer, chemist, telesales executive, senior accountant, facility managers, F&B production team, housekeeping, installations, then stewards, waitress, waiters, then spa therapists, fitness trainers, pharmacists, field service engineers, then engine technicians, auto electricians, sales team leaders, inside store promoters,
ಬ್ಯಾಕ್ ಆಫೀಸ್, ಫ್ರಂಟ್ ಆಫೀಸ್, ಎಲ್ಲ ಕ್ಯಾಟಗರಿಗಳು ಇದೆ ನನ್ನ ಹತ್ರ. ಈ ಲಿಸ್ಟ್ ಅಲ್ಲಿ ಆಲ್ಮೋಸ್ಟ್ ಜಾಬ್ ನಾನು ನಿನ್ನೆ ಈವ್ನಿಂಗ್ ಇದನ್ನು ಕಂಪ್ಲೀಟ್ ಮಾಡಿದ್ದು. ಆಲ್ಮೋಸ್ಟ್ 182 ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಜಾಬ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಇದು ಓದ್ತಾ ಹೋದ್ರೆ ಇಂದಿನ ಸಾಕಾಗ್ಲಿಕ್ಕಿಲ್ಲ. ಸೊ ಯಾವ ಎಲ್ಲ ಕ್ವಾಲಿಫಿಕೇಶನ್ ಅವರು ಇಲ್ಲಿ ಬಂದು ಈ ಒಂದು ಆಪರ್ಚುನಿಟೀಸ್ ಅನ್ನು ಪಡ್ಕೊಳ್ಬೇಕು ಅಂತ ಒಂದು ನಮ್ಮ ವಿನಂತಿ. Already here I have 182 different vacancies plus another 100 vacancies, 150 vacancies are expected. ಇನ್ನು ನಮಗೆ ಬರ್ಲಿಲ್ಲ ಕೆಲವೆಲ್ಲ ಲಿಸ್ಟ್ ಇದರಲ್ಲಿ. ಸೊ ಮೊದಲನೇದಾಗಿ ಬರ್ತಂದ್ರೆ 2200 ಜಾಬ್ ಕೊಟ್ಟಿದ್ರು ಟೋಟಲ್. 2568 vacancies as of today ನಮ್ಮಲ್ಲಿ ಓಪನಿಂಗ್ ಇದೆ ರಿಜಿಸ್ಟರ್ ಆದ ಕಂಪನಿಗಳಲ್ಲಿ. So companies ಹೇಳಿದ್ರೆ ಡಿಫರೆಂಟ್ ಸೆಕ್ಟರ್ಸ್ ನಾವು ಅದರಲ್ಲಿ ಐಟಿ, ಟೆಲಿಕಾಂ, ಎನರ್ಜಿ, ಆಟೋಮೊಬೈಲ್, then finance, hospitality, ಹೋಟೆಲ್ ಇಂಡಸ್ಟ್ರಿ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ. ಲಾಸ್ಟ್ 3 ಜಾಬ್ ಫೇರ್ ಅಲ್ಲಿ ಹೋಟೆಲ್ ಇಂಡಸ್ಟ್ರಿ ಇರಲಿಲ್ಲ, ಇದೆರಡು ದೊಡ್ಡ ಹೋಟೆಲ್ಗಳು ಬರ್ತಾ ಇದೆ. ಸೊ ಎಲ್ಲರೂ ನಾವು ಒಂದು ಅಪರ್ಚುನಿಟಿ ಅನ್ನು ತಗೊಳ್ಬೇಕು ಅಂತ ನಮ್ಮ ವಿನಂತಿ. ರಿಟೇಲ್ ಮತ್ತೆ ಎಲ್ಲ ಕೆಟಗರೀಸ್ಗಳು ಇಲ್ಲಿ ಇದೆ. ಸೊ ಅಪರ್ಚುನಿಟೀಸ್ ಯಾರ್ಯಾರಿಗಿದೆ? ಆಲ್ ಇಂಜಿನಿಯರ್, ಡಿಪ್ಲೊಮಾ ಹೋಲ್ಡರ್, ITI ಅವರಿಗೆ ಮ್ಯಾಸಿವ್ ಅಪರ್ಚುನಿಟಿ. ಮಕ್ಕಳು ಫೈನಲ್ ಇಯರ್ ಇದ್ದು ಮತ್ತು ಇಂಟರ್ವ್ಯೂ ಅಟೆಂಡ್ ಆಗಿ ತುಂಬಾನೇ ಅಪರ್ಚುನಿಟೀಸ್ ಇದೆ. MBA, MSc, MCA, BSc, BA, BCom, BBA, that means all degree, any degree, PUC, even below PUC, technicians, electricians, nurses, paramedical staff, then hotel industry, all categories of staff, attendants, drivers, so everything is ಒಳ್ಳೆ ಅಪರ್ಚುನಿಟೀಸ್ ಗಳು ಇವೆ. ಸೊ ವುಮನ್ ಕ್ಯಾಂಡಿಡೇಟ್ ಬಗ್ಗೆ ಆಲ್ರೆಡಿ ನಾವು ಹೇಳಿದ್ರು. ಎಕ್ಸ್ಟೆಂಡೆಡ್ ಇಂಟರ್ವ್ಯೂ 7 ನಾವು ಮಾಡುವ ಚಾನ್ಸಸ್ ಇದೆ. ಸುಜಲಾನ್ ಅಲ್ಲದೆ ಇನ್ನೊಂದು ಕಂಪನಿ ಕೂಡ ಎಕ್ಸ್ಕ್ಲೂಸಿವ್ಲಿ ಫಾರ್ ವುಮನ್ ಕ್ಯಾಂಡಿಡೇಟ್ಸ್ ಗೋಸ್ಕರ ಎದುರು ಬಂದಿದ್ದಾರೆ. ಸೊ ದೇ ಹ್ಯಾವ್ ಆಫರ್ಡ್ ಮೋರ್ ದೆನ್ 1000 ಜಾಬ್ ಇನ್ ಬ್ಯಾಂಗ್ಳೂರು. ಮತ್ತೆ ಈ ಜಾಬ್ ಇರೋದು ಈಗ ಐಫೋನ್ ಫ್ಯಾಕ್ಟರಿಗೋಸ್ಕರ. ತುಂಬಾನೇ ITI ಮತ್ತು ಡಿಪ್ಲೊಮಾ ಹೋಲ್ಡರ್ ನಿಮಗೆ ಬೇಕು. ಸೊ ಮೋರ್ ದೆನ್ 1500 ಇದೆ ಅಲ್ಲಿ ವೇಕೆನ್ಸಿ, ಬಟ್ ದೇ ಹ್ಯಾವ್ ಆಫರ್ಡ್ ಟು ಕಂಪ್ಲೀಟ್ 1000 ವೇಕೆನ್ಸಿ. ಸೊ ಇಲ್ಲಿ ಸ್ಪೆಷಲಿ ಫಾರ್ ಲೇಡೀಸ್ಗೆ ಅವರು ಪ್ರಿಫರೆನ್ಸ್ ಕೊಡ್ತಾರೆ. That is the Breeders Hopes India Private Limited. The company along with we will see if at all lot of women candidates walk in, sector 7 ಕೂಡ ನಾವು ಇಂಟರ್ವ್ಯೂ ಮಾಡುವಂತ ಒಂದು ಅವಕಾಶ ಕಲ್ಪಿಸಿ ಕೊಡಬಹುದು. ಅನಂತರ ಬಲ್ಕ್ ಡ್ರಗ್ ಸ್ಪೆಷಲಿಸ್ಟ್ ಅಂತ ಇನ್ನೊಂದು ಕಂಪನಿ ಬರ್ತಾ ಇದೆ. ಅವರು ಆಲ್ ಇಂಡಿಯಾ ವೇಕೆನ್ಸಿ ಸ್ಪೆಷಲಿ ಫಾರ್ ವುಮನ್ ಅವರು ಹೇಳಿದ್ದಾರೆ. ಸ್ಪೆಷಲಿ ದಿಸ್ ಇಸ್ ಫಾರ್ ಗ್ರಾಜುಯೇಟ್ಸ್, ಡಿಗ್ರಿ ಲೆವೆಲ್, ನಾಟ್ ಇಂಜಿನಿಯರ್. ಇದು ಸೇಲ್ಸ್, ಆಲ್ ಇಂಡಿಯಾ ಸೇಲ್ಸ್ ಅಲ್ಲಿ ಇದೆ. ಒಳ್ಳೆ ಪೊಸಿಷನ್ ಇದೆ. ಸೊ ದೇ ಆರ್ ಪ್ರೊವೈಡಿಂಗ್ ಏರ್ ಟಿಕೆಟ್ಸ್ ಎಲ್ಲ ಕೊಟ್ಟು, ಒಳ್ಳೆ ಹೋಟೆಲ್ ಫೆಸಿಲಿಟಿ ಎಲ್ಲ ಕೊಟ್ಟು, ಇಟ್ಸ್ ಹೈ ಸೇಲ್ಸ್ ಅಬೌಟ್ ದ ಡ್ರಗ್ ಇಂಡಸ್ಟ್ರಿ. ಅವ್ರಿಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಕೂಡ ಇದೆ. ಅವ್ರಿಗೆ 2 ಕ್ಯಾಂಡಿಡೇಟ್ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಬೇಕು ಅಂತ ಹೇಳಿದ್ದಾರೆ, ಸ್ಪೆಷಲಿ ವುಮನ್. ಅಂಡ್ ಸಮ್ ಕ್ಯಾಂಡಿಡೇಟ್ 5 to 10 ನಂಬರ್ ಆಲ್ ಇಂಡಿಯಾ ಬೇಕು ಅಂತ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಆಪರ್ಚುನಿಟಿ ಪ್ಲೀಸ್ ಪಡ್ಕೊಳ್ಳಿ. AI-ಗೂ ಆಪರ್ಚುನಿಟೀಸ್ ಇದೆ, EV-ಗೂ ಆಪರ್ಚುನಿಟೀಸ್ ಇದೆ, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬರ್ತಾ ಇದೆ, ಎನರ್ಜಿ ಸೆಕ್ಟರ್ ಇದೆ, ಕೆಮಿಕಲ್ ಸೆಕ್ಟರ್ ಇದೆ, ಎಲೆಕ್ಟ್ರಿಕಲ್ ಸೆಕ್ಟರ್ ಇದೆ, ಮೆಕ್ಯಾನಿಕಲ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, CA ಅಂಡ್ ಕೆಮಿಕಲ್, ಹಲವಾರು ವೇಕೆನ್ಸಿಗಳಿದೆ. ಪ್ಲೀಸ್ ಇದನ್ನೆಲ್ಲ ಉಪಯೋಗ ಮಾಡಿಕೊಳ್ಳಿ. ಸೊ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ನಾವು ಡೇಟಾ ತೆಗೆದ್ರೆ ಅದರಲ್ಲಿ 2 to 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ನವರಿಗೆ ಸಾಧಾರಣ 952 ವೇಕೆನ್ಸಿಗಳು, 5 to 15 ಇಯರ್ಸ್ ಅಷ್ಟು ಆ ರೇಂಜ್ ಎಕ್ಸ್ಪೀರಿಯನ್ಸ್ ಪೀಪಲ್ ಇದೆ. ಸೊ ಫಾರ್ ದ ಫ್ರೆಶರ್ಸ್ ಓನ್ಲಿ 1552 ವೇಕೆನ್ಸಿಗಳು ಈಗ ಇದೆ ಫಾರ್ ದ ಫ್ರೆಶರ್. ಫೈನಲ್ ಇಯರ್ ಕ್ಯಾಂಡಿಡೇಟ್ಸ್ ಗಳಿಗೂ ನಾವು ಎಲ್ರಿಗೂ ಮಕ್ಕಳಿಗೆ ಒಂದು ಇಂಟರ್ವ್ಯೂ ಒಂದು ಅಟೆಂಡ್ ಆಗಿ ಆದಷ್ಟು ಆಗುವಾಗ ಅಥವಾ ಮೇ ಬಿ ಆಫ್ಟರ್ 2 months ಹೋಗುವಾಗ ಅದೆಲ್ಲ ಕಂಪನಿಗಳ ಮಾತಾಡ್ತಾ ಇದ್ದೇವೆ. ಆ ಒಂದು ಆಪರ್ಚುನಿಟಿ ಕೂಡ ಇದೆ. ಸೊ ಓನ್ಲಿ ಎಕ್ಸ್ಪೀರಿಯನ್ಸ್, ಖಾಲಿ ಎಕ್ಸ್ಪೀರಿಯನ್ಸ್ 5 years ಪ್ಲಸ್ ಎಕ್ಸ್ಪೀರಿಯನ್ಸ್ ಗೆ 61 ವೇಕೆನ್ಸೀಸ್ ಇದೆ. ಸೊ ಈ ಒಂದು ಅವಕಾಶ ಕೂಡ ಜನರು ಉಪಯೋಗಿಸ್ಕೊಳ್ಬೇಕು ಅಂತ ನಮ್ಮೆಲ್ಲ ವಿನಂತಿ. ಆಮೇಲೆ ಅಬೌಟ್ ರಿಜಿಸ್ಟ್ರೇಷನ್ ಪ್ರಾಸೆಸ್ ಅಂತ ಹೇಳಿ ಇಷ್ಟ ಮಾಡ್ತೇನೆ. ಸೊ ವಿ ಆರ್ ವೆರಿ ಮಚ್ ಥ್ಯಾಂಕ್ ಯು ಫಾರ್ ಮಾಹಿಂಗ್ USO ವ್ಯೂವರ್ಸ್. ಈ ತರ ನಾವು ಮಾಹಿಂಗ್ಲೇ ನಮ್ಗೊಂದು ಒಳ್ಳೆ ಅಪರ್ಚುನಿಟಿ ಸಿಕ್ಕಿದೆ. ವಾಲಂಟಿಯರ್ಸ್ ಬರ್ತಾ ಇದ್ದಾರೆ. ಹೋಪ್ಫುಲಿ ಒಳ್ಳೆ ರೀತಿಯಲ್ಲಿ ನಮ್ಮ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕೂಡ ನಡೀತದೆ, ಖಂಡಿತ ನಡೀತದೆ. ಸೊ ಅದಲ್ಲದೆ ಒಂದು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅರೌಂಡ್ 60 ಸ್ಟೂಡೆಂಟ್ಸ್ ದೇ ಆರ್ ಕಮಿಂಗ್. ಮತ್ತೆ CA, ಒನ್ ಆಫ್ ದ CA ಇನ್ಸ್ಟಿಟ್ಯೂಷನ್ ಇಂದ ಒಂದು 22 ಜನ ವೆರಿ ಮೆಚೂರ್ CA ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಸೊ ಟೋಟಲ್ 120 ಪೀಪಲ್ ಆರ್ ವಾಲಂಟಿಯರಿಂಗ್ ದಿಸ್ ಟೈಮ್.
ಫಾರ್ ದ ರಿಜಿಸ್ಟ್ರೇಷನ್ ಪ್ರಾಸೆಸ್. ಇದನ್ನೆಲ್ಲ ನಾವು ಒಳ್ಳೆ ಪ್ರೊಫೆಷನಲ್ ವೇ ಅಲ್ಲಿ ತಗೊಂಡು ಹೋಗ್ತಾ ಇದ್ದೇವೆ. ಅದಲ್ಲದೆ ನಾವೆಲ್ಲ ಇದ್ದೇವೆ. ಏನು ಪ್ರಾಬ್ಲಮ್ ಇತ್ತು ಯಾವತ್ತೂ ನೀವು ಬಂದು ನಮಗೆ ಕಾಂಟ್ಯಾಕ್ಟ್ ಆಗಿ ಸಿ ದಟ್ ಎವ್ರಿಥಿಂಗ್ ವಿಲ್ ಗೋ ಆನ್ ಸ್ಮೂತ್ಲಿ ಆನ್ ದ ಸೈಟ್. ಆಮೇಲೆ ಡಿಸ್ಪ್ಲೇ ಬೋರ್ಡ್ಸ್, ಜಾಬ್ ಡಿಸ್ಪ್ಲೇ ಮಾಡ್ತೇವೆ, ಅಲ್ಲಿ ಕಂಪನಿ ವೈಸ್ ಡಿಸ್ಪ್ಲೇ ಇದೆ, ಅದಲ್ಲದೆ QR ಕೋಡ್ ಡಿಸ್ಪ್ಲೇ ಕೂಡ ಇದೆ, ಮತ್ತೆ ಕ್ವಾಲಿಫಿಕೇಶನ್ ವೈಸ್ ಕೂಡ ಡಿಸ್ಪ್ಲೇ ಮಾಡ್ತೇವೆ. ಸೊ ಲಾಸ್ಟ್ ಜಾಬ್ ಅಲ್ಲಿ ಸ್ವಲ್ಪ ಹಿಕಪ್ ಇತ್ತು, ಕೆಲವರಿಗೆಲ್ಲ ಕನ್ಫ್ಯೂಷನ್ಸ್ ಇತ್ತು, ಅದನ್ನೆಲ್ಲ ನಾವು ನೋಟ್ ಮಾಡ್ಕೊಂಡು ಈ ಸಲ ವಿ ಆರ್ ಟ್ರೈಂಗ್ ಟು ಡೂ ಇಂಪ್ರೂವ್ಡ್ ಸೆಟಪ್ ಇವನ್ ಇನ್ ದ ಜಾಬ್ ಫೇರ್ ನಾವು. ಸೊ ಎಲ್ಲಕ್ಕಿಂತ ಮುಖ್ಯ ಈಗ ನಮ್ಗೆ ರಿಜಿಸ್ಟ್ರೇಷನ್. ನಾವು ಮೋರ್ ದನ್ 3000 ಜಾಬ್ಸ್ ಖಂಡಿತ ನಾವಿಲ್ಲಿ ರೀಚ್ ಆಗ್ತೇವೆ. ಅದರ 15 ಡೇಸ್ ಇದೆ, ನಮ್ಗೆ 3000 ಪ್ಲಸ್ ಇರ್ಬೋದು. ಆದ್ರೆ ನಮ್ಗೆ ರಿಜಿಸ್ಟ್ರೇಷನ್ ಇನ್ನೂ ಬೇಕು. ಇದೆಲ್ಲ ನಾವು ತರ್ತಾ ಇದ್ದೇವೆ ನಿಮ್ಗೋಸ್ಕರ, ಇಲ್ಲಿದು ಮಕ್ಕಳಿಗೋಸ್ಕರ. ಸೊ ಡೋಂಟ್ ಹೆಸಿಟೇಟ್, ಪ್ಲೀಸ್ ರಿಜಿಸ್ಟರ್ ಅಂಡ್ ಕಮ್. ಎಲ್ಲ ಕಡೆ ನಾವು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಸರ್, ಸ್ಟಾರ್ಟ್ ಮಾಡಿದೆ ಎಲ್ಲ. ಸೊ ಪ್ಲೀಸ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಮ್ಯಾಕ್ಸಿಮಮ್ ನಂಬರ್ ಆಗಿ ಬನ್ನಿ. ಫಾರ್ ಎನಿ ರೀಸನ್ free registration. We don't charge anything, not to the candidate, even to the company. ಏನಿಲ್ಲ. ಸೊ ಇದು ಒಂದು ಇನ್ಫಾರ್ಮೇಶನ್ ಅಷ್ಟು ನಮ್ಗೆ ಕೊಡ್ಬೇಕು ಅಂತ ಇದು ನಾವು ನಿಮ್ಮೆದ್ರಲ್ಲಿ ಇಟ್ಟಿದ್ದೇವೆ. ಇನ್ನು ನ್ಯೂಸ್ ಸ್ಪ್ರೆಡ್ ಮಾಡುವಂಥದ್ದು ಹೌದು. ಹೊರದೇಶದ್ದು ಅಂದ್ರೆ ಒಂದು ಅಮೆಝಾನ್ ಇಲ್ಲಿದೆ ಅಲ್ಲ, ಇಲ್ಲಿ ಒಂದು ಕಂಪನಿ ಇದೆ ಹೊರದೇಶದ್ದು. ಅದಕ್ಕೆ ನಾನು ಅವ್ರ ರಿಜಿಸ್ಟರ್ ಮಾಡಿಲ್ಲ, ಇವಾಗ ನಾವು ಮಾತಾಡ್ತಾ ಇದ್ದಾರೆ ಟ್ರಕ್ ಕಂಪನಿ ಅಂತ ಹೇಳ್ಕೊಂಡು ಅವರು ಔಟ್ಸೈಡ್ ಕಂಪನಿ. ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಕೋಶಾಧಿಕಾರಿ ಮತ್ತು ಸಂಯೋಜಕ ವಿಜಿತ್ ಶೆಟ್ಟಿ ಸ್ವಾಗತಿಸಿದ್ರು. ಟ್ರಸ್ಟಿ ಮತ್ತು ಸಂಯೋಜಕ ಪದ್ಮನಾಭ್ ಹೆಗ್ಡೆ ವಂದಿಸಿದ್ರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.